ನಿನ್ನೆ ಬೂಮ್ರಾ, ಇವತ್ತು ಭುವಿ ಹೇಜಲ್ವುಡ್. ವೈಭವನ ಆಟಕ್ಕೆ ಬೆಚ್ಚಿ ಬಿದ್ದ ದಿಗ್ಗಜ ಬೌಲರ್ಸ್ಗಳು. 15 ವರ್ಷಕ್ಕೆ ಹೊಸ ವಿಶ್ವ ದಾಖಲೆಯನ್ನು ನಿರ್ಮಿಸಿದ ವೈಭವ್ ಸೂರ್ಯವಂಶಿ. ಹೌದು ಸ್ನೇಹಿತರ, ಹೇಗಿತ್ತು ವೈಭವನ ಆರ್ಭಟ ನಮ್ಮ RCB ವಿರುದ್ಧ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು IPL 2026ರ 16ನೇ ಪಂದ್ಯ ರಾಜಸ್ಥಾನ ರಾಯಲ್ಸ್ ಮತ್ತು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡುವೆ ಆದರೆ ನಡೆಯಿತು. ಇನ್ನು ಈ ಪಂದ್ಯದಲ್ಲಿ 202 ರನ್ಗಳ ಗುರಿಯನ್ನು ಬೆನ್ನತ್ತಿದ ವೈಭವ್ ಸೂರ್ಯವಂಶಿ ರಾಜಸ್ಥಾನ್ ರಾಯಲ್ಸ್ಗೆ ಉತ್ತಮ ಆರಂಭ ನೀಡಿದರು. ಹೌದು ಸ್ನೇಹಿತರೆ, ಈ ಪಂದ್ಯದಲ್ಲಿ ಜಾಸ್ ಹೇಜಲ್ವುಡ್ ಮತ್ತು ಭುವನೇಶ್ವರ್ ಕುಮಾರ್ ಅಂತಹ ಸ್ಟಾರ್ ಬೌಲರ್ ಗಳನ್ನು ತರಾಟೆಗಾದರೆ ತೆಗೆದುಕೊಂಡರು. ಇನ್ನು ಹೇಜಲ್ವುಡ್ ಮತ್ತು ಭುವನೇಶ್ವರ್ ಕುಮಾರ್ ವಿರುದ್ಧ ವೈಭವ್ ಸೂರ್ಯವಂಶಿ ಬೌಂಡರಿ ಮತ್ತು ಸಿಕ್ಸರ್ ಗಳ ಸುರಿಮಳೆ ಸುರಿಸಿದರು. ಹೌದು ಸ್ನೇಹಿತರೆ, ಜಾಸ್ ಹೇಜಲ್ವುಡ್ ಅವರು 4 ಎಸೆತಗಳಲ್ಲಿ ಸತತ 4 ಬೌಂಡರಿಗಳನ್ನು ಬಾರಿಸುವ ಮೂಲಕ ವೈಭವ್ ಸೂರ್ಯವಂಶಿ 18 ರನ್ ಗಳಿಸಿದರು. ಈ ಮೂಲಕ ಅವರು ಕೇವಲ 15 ಬಾಲ್ಗಳಲ್ಲಿ ಅರ್ಧ ಶತಕವನ್ನು ಕೂಡ ಪೂರ್ಣವಹಿಸಿದರು. ಅಲ್ಲದೆ ವಿಶ್ವದ ಟಾಪ್ ಬೌಲರ್ ಗಳ ವಿರುದ್ಧ ಮೊದಲನೇ ಎಸೆತದಲ್ಲಿ ವೈಭವ್ ಬೌಂಡರಿ ಬಾರಿಸುವ ಮೂಲಕ ತಮ್ಮ ಪರಾಕ್ರಮವನ್ನಾದ್ರೆ ಮುಂದುವರಿಸಿದರು. ಹೌದು ಸ್ನೇಹಿತರೆ, IPL 2026ರಲ್ಲಿ ವೈಭವ್ ಸೂರ್ಯವಂಶಿ ಸ್ಫೋಟಕ ಫಾರ್ಮ್ ನಲ್ಲಿ ಇದ್ದಾರೆ. ಏಪ್ರಿಲ್ 7ರಂದು ಮುಂಬೈ ಇಂಡಿಯನ್ಸ್ ವಿರುದ್ಧ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಎಲ್ಲರ ಗಮನ ಸೆಳೆದಿದ್ದರು. ಇನ್ನು ವಿಶ್ವದ ಟಾಪ್ ಬೌಲರ್ ಆಗಿರುವಂತಹ ಬೂಮ್ರಾ ಎಸೆದ ಮೊದಲನೇ ಬಾಲ್ ಅಲ್ಲಿ ವೈಭವ್ ಸೂರ್ಯವಂಶಿ 6 ಹೊಡೆದಿದ್ದರು. ಇಂದು ವಿಶ್ವ ಕ್ರಿಕೆಟ್ ನಲ್ಲಿ ಸಂಚಲನ ಮೂಡಿಸಿದ್ದಾರೆ. ಈಗ ಹೇಜಲ್ವುಡ್ ಮತ್ತು ಭುವನೇಶ್ವರ್ ಕುಮಾರ್ ವಿರುದ್ಧ ಮೊದಲನೇ ಎಸೆತದಲ್ಲಿ ವೈಭವ್ ಬೌಂಡರಿ ಗಳಿಸಿದ್ದಾರೆ. ಇನ್ನು ವೈಭವ್ ಸೂರ್ಯವಂಶಿ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಹೇಗಿತ್ತು ವೈಭವನ ಆರ್ಭಟ ಇನ್ನು ಹೆಚ್ಚಾಗಿ ಅಂತ ನೋಡೋದಾಯ್ತು ಅಂತಂದ್ರೆ, ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 201 ರನ್ ಹೊಡಿತಾರೆ, 8 ವಿಕೆಟ್ ಕಳ್ಕೊಂಡು. ಆನಂತರ ಚೇಸಿಂಗ್ ಇಳಿದಂತ ರಾಜಸ್ಥಾನ್ ರಾಯಲ್ಸ್ ತಂಡ ಮೊದಲನೇ ವಿಕೆಟ್ ಗೆ ಯಶಸ್ವಿ ಜಯಿಸೋಲಾದ್ರೆ ಔಟ್ ಆಗ್ತಾರೆ ಅಂತಾನೆ ಹೇಳ್ಬಹುದು, 13 ರನ್ ಆಡಿ. ಹೌದು, ಸ್ವಲ್ಪ ಸಂಕಷ್ಟದಲ್ಲಿ ಇತ್ತು ರಾಜಸ್ಥಾನ್ ರಾಯಲ್ಸ್. ಆದ್ರೆ ವೈಭವನ ಆಟಕ್ಕೆ ನಮ್ಮ RCB ಬೌಲರ್ಸ್ ಗಳು ಧ್ವಂಸ ಕೂಡ ಆದರೂ ಪುಡಿ ಆದ್ರೆ ಅಂತಾನೆ ಹೇಳ್ಬಹುದು. ವೈಭವ್ ಸೂರ್ಯವಂಶಿ ಅವರು ಈ ಪಂದ್ಯದ ಗತಿಯನ್ನೇ ಚೇಂಜ್ ಮಾಡಿ ಬಿಡ್ತಾರೆ. ಕೇವಲ 26 ಬಾಲ್ಗಳಲ್ಲಿ 78 ರನ್ ಹೊಡಿತಾರೆ. 8-4, 7-6, 300 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್. ಇನ್ನು ಈ ಬಾರಿಯ ಅತಿ ಹೆಚ್ಚು ಸ್ಟ್ರೈಕ್ ರೇಟ್ ನಲ್ಲಿ ಈ ರೀತಿ ರನ್ ಗಳಿಸಿದ ಬ್ಯಾಟರ್ ಎಂಬ ದಾಖಲೆಯನ್ನು ಕೂಡ ವೈಭವ್ ಸೂರ್ಯವಂಶಿ ತಮ್ಮದ ಹೆಸರಿಗೆ ಬರೆದುಕೊಂಡರು. ಆನಂತರ ಧ್ರುವ್ ಜುರೇಲ್ ಅವರು ಕೂಡ 81 ರನ್ ಆಡ್ತಾರೆ ಈ ಪಂದ್ಯದಲ್ಲಿ. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಈ ಪಂದ್ಯ ಬಂದ್ಬಿಟ್ಟು 18 ಓವರ್ ಗಳಿಗೆ ರಾಜಸ್ಥಾನ್ ರಾಯಲ್ಸ್ ತಮ್ಮ ಗುಟ್ಟಿಗಾದ್ರೆ ಹಾಕಿಕೊಂಡಿದೆ ಮತ್ತು ಇನ್ನು 2 ಓವರ್ ಉಳಿಸಿ ಮತ್ತು 6 ವಿಕೆಟ್ ಗಳಿಂದ ಭರ್ಜರಿಯಾಗಿ ಗೆದ್ದಿದೆ. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಈ ಪಂದ್ಯ ಬಂದ್ಬಿಟ್ಟು ರಾಜಸ್ಥಾನ ರಾಯಲ್ಸ್ ತಂಡ ನಮ್ಮ RCB ವಿರುದ್ಧ ಅದ್ದೂರಿಯಾಗಿ ಗೆದ್ದಿದೆ. ಇನ್ನು ವೈಭವ್ ಸೂರ್ಯವಂಶಿ ಅವರ ಆಟದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.